ಹೆಸರು ಬಂದು ಭಿಕ್ಷಾಲಯ ಅಂತ ಕರೀತಾರ. ಹಳೆ ಹೆಸರು ಭಿಕ್ಷಾಲಯ, ಇವಾಗಿನ ಹೆಸರು ಬಂದು ಬಿಚ್ಚಾಲಯ ಅಂತ ಆಗಿದೆ. ನೀವೆಲ್ಲ ಮಂತ್ರಾಲಯಕ್ಕೆ ಹೋಗಿ ಬಂದ್ರ ಎಲ್ಲಾರು? ಮಂತ್ರಾಲಯದ ಹಳೆ ಹೆಸರು ಮಾಂಚಾಲಯ, ಇವಾಗಿನ ಹೆಸರು ಬಂದು ಮಂತ್ರಾಲಯ ಅಂತ ಆಗಿದೆ. ನೀವೆಲ್ಲ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಮಂತ್ರ ಕೇಳಿದಿರಲ್ವಾ? ಆ ಮಂತ್ರ ಬರೆದಿದ್ದು ಮಹಾನುಭಾವರೇ ಅಪ್ಪಣ್ಣಾಚಾರ ಅವರು. ಅಪ್ಪಣ್ಣಾಚಾರ ಅವರು ಯಾರು ಅಂದ್ರೆ ರಾಘವೇಂದ್ರ ಸ್ವಾಮಿಗಳವರ ಶಿಷ್ಯರು. ಅವರು ಹುಟ್ಟಿದಂತಹ ಊರು ಇದೇ ಊರಲ್ಲಿ. ರಾಘವೇಂದ್ರ ಸ್ವಾಮಿಗಳವರು ಅವರ ಮಂತ್ರಾಲಯಕ್ಕೆ ಅವರು ಬೃಂದಾವನ ಪ್ರವೇಶ ಹಾಕಿನ ಮುಂಚೆ 13 ವರ್ಷ ಕಾಲ ರಾಯರು ಇದೇ ಕ್ಷೇತ್ರದಲ್ಲಿ ಇದ್ದಿದ್ದು. ಅವರ ಶಿಷ್ಯರ ಅಪ್ಪಣ್ಣಾಚಾರ ಅವರ ಜೊತೆಗೆ ಅವರಿಲ್ಲಿ ಇರೋ ಕಾಲದಲ್ಲಿ ನಿಮಗೆ ಎದುರುಗಡೆ ಬೃಂದಾವನ ಕಾಣಿಸ್ತಿದನ ಎಲ್ಲರಿಗೂ? ಇದೇ ಸ್ಥಳದಲ್ಲಿ ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಒಂದಲ್ಲ ಎರಡಲ್ಲ 13 ವರ್ಷ ಕಾಲ ಅಂದ್ರೆ 13 ಇಯರ್ಸ್ ರಾಯರಿಲ್ಲಿ ಜಪ ತಪ ಅನುಷ್ಠಾನ ಹೋಮ ಮತ್ತೆ ಹವನಗಳ ಮಾಡಿದಂತಹ ಸ್ಥಳ ಇದು. ರಾಘವೇಂದ್ರ ಸ್ವಾಮಿಗಳವರು ಜಪ ಮಾಡ್ತಿರುವಂತಹ ತಪಸ್ಸು ಮಾಡ್ತಿರುವಂತಹ ಸ್ಥಳ ಇದು. ಪ್ಲೇಸ್ ಆಫ್ ಮೆಡಿಟೇಷನ್ ಪ್ಲೇಸ್. ರಾಘವೇಂದ್ರ ಸ್ವಾಮಿಗಳವರು 13 ವರ್ಷ ಈ ಕ್ಷೇತ್ರದಲ್ಲಿ ಇರಬೇಕಾದ್ರೆ ಅವರಿಗೆ ಪ್ರತಿನಿತ್ಯನೂ ಅವರಿಲ್ಲಿ ಊಟ ಮಾಡು ಅಂದ್ರೆ ಭೋಜನ ಮಾಡುವ ಸಮಯದಲ್ಲಿ ಅವರಿಗೆ ತುಂಬಾ ಇಷ್ಟವಾದ ಪದಾರ್ಥ ಬಂದು ಕಡ್ಲಿ ಬೇಳೆ ಚಟ್ನಿ ಮತ್ತೆ ಮಸ್ತಿ ಕಡುಬು ಅಂತ ಬರ್ತದೆ. ಮಸ್ತಿ ಕಡುಬು ಅಂದ್ರೆ ನೀವು ಹಬ್ಬದಲ್ಲಿ ದೇವರ ನೈವೇದ್ಯಕ್ಕೆ ಊರಣದ ಕಡುಬು ಅಂತ ಮಾಡ್ತೀರಿ. ಅದು ರಾಯರಿಗೆ ತುಂಬಾ ಇಷ್ಟವಾದ ಪದಾರ್ಥ. ಇವಾಗೂ ನೀವು ನೋಡಬಹುದು ರಾಘವೇಂದ್ರ ಸ್ವಾಮಿಗಳವರಿಗೆ ಬಳಸ್ತಿರುವಂತಹ ಗ್ರೈನಿಂಗ್ ಸ್ಟೋನ್ ಅಂದ್ರೆ ಒರಳ ಕಲ್ಲು ಇವಾಗೂ ಇದೆ. ಅಲ್ಲಿ ಮೇಲ್ಗಡೆ ಬರ್ತದೆ ಆಂದಿವೆ ರಾಯರಿಗೆ ಬಳಸ್ತಿರುವಂತಹ ಒರಳ ಕಲ್ಲು ಅಂತ ಬರೆದಿರ್ತಾರೆ. ಹೋಗ್ತಾ ನೋಡ್ಕೊಂಡು ಹೋಗಿ. ಇದೇ ಊರಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಮಲ್ಕೊಂಡಿರುವಂತಹ ಅವರ ವಿಶ್ರಾಂತಿ ಪಡಿತಿರುವಂತಹ ಜಾಗ ಇವಾಗೂ ಇದೆ. ರಾಯರ ಸ್ಲೀಪಿಂಗ್ ಏರಿಯಾ ಇವಾಗೂ ಇದೆ. ಅಂದಿವೆ ಅಪ್ಪಣ್ಣಾಚಾರ ಅವರ ಮನೆ ಬರ್ತದೆ. ಹೋಗ್ತಾ ನೋಡ್ಕೊಂಡು ಹೋಗ್ಬೋದು. ರಾಘವೇಂದ್ರ ಸ್ವಾಮಿಗಳವರು ಈ ಕ್ಷೇತ್ರದಲ್ಲಿ ಇರಬೇಕಾದ್ರೆ ಅವರಿಗೆ ಶೃಂಗೇರಿ ಶಾರದಾಂಬೆ ಅಂದ್ರೆ ಸರಸ್ವತಿ ದೇವಿ ಸ್ವಪ್ನ ಪ್ರಕಾರ ಇವರ ಶಿಷ್ಯರಿಗೆ ಅಪ್ಪಣ್ಣಾಚಾರ್ಯಗೆ ಗೊತ್ತಾಗ್ಲಾರ್ದ ಅವರ ಮಂತ್ರಾಲಯಕ್ಕೆ ಹೋಗ್ಬಿಡ್ತಾರೆ ಸಜೀವವಾಗಿ ಬೃಂದಾವನ ಪ್ರವೇಶ ಆಗ್ಲಿಕ್ಕೆ. ಅಪ್ಪಣ್ಣಾಚಾರ ಅವರಿಗೆ ಗೊತ್ತಾದ ಮೇಲೆ ಇಲ್ಲ ಹೇಗೋ ಒಂದು ಮಾಡಿ ರಾಯರ ಬೃಂದಾವನವನ್ನು ಅಡ್ಡಿ ಹಾಕಬೇಕು ನಿಲ್ಲಿಸಬೇಕು ಅಂತ ಬಹುಶಃ ನೀವೆಲ್ಲ ಟಿವಿಸ್ ಅಲ್ಲಿ ನೋಡಿರ್ಬೋದು ಅನ್ಕೊಂತೇನೆ. ಅವರಿಗೆ ಬಿಚ್ಚಾಲಿ ಇಂತ ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಅವರಿಗೆ ತುಂಗಾ ಭದ್ರಾ ನದಿನೇ ಮಂತ್ರಾಲಯ ತನಕ ದಾರಿ ಕೊಟ್ಟು ಕರ್ಕೊಂಡು ಹೋಗಿದಂತಹ ನದಿ. ಆ ನದಿ ಇದೇ ತುಂಗಾ ಭದ್ರಾ ನದಿ. ಇಲ್ಲಿಂತ ಮಂತ್ರಾಲಯ ತನಕ ಇದೇ ತುಂಗಾ ಭದ್ರಾ ನದಿನೇ ಅವರಿಗೆ ಮಂತ್ರಾಲಯ ತನಕ ದಾರಿ ಕೊಟ್ಟು ಬಿಡ್ತದೆ. ಹೇಗೆ ಅಂದ್ರೆ ಅವಾಗಿನ ಕಾಲದಲ್ಲಿ ಇಲ್ಲಿಂತ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತಂದ್ರೆ ಬಸ್ ಇಲ್ಲ, ಗಾಡಿ ಇಲ್ಲ, ಆಟೋ ಇಲ್ಲ. ಶ್ರಾವಣ ಮಾಸ ಮಳೆಗಾಲದಲ್ಲಿ ಈ ನದಿ ಹೇಗೆ ಹೋಗುತ್ತೋ ಹಾಗೆ ಮಂತ್ರಾಲಯ ಬರ್ತದೆ. ಅವ್ರೇನ್ ಮಾಡ್ತಾರಂದ್ರೆ ಇಂಥ ಮಡಿ ವಸ್ತ್ರವನ್ನು ಈ ಹರಿಯೋ ನದಿಯಲ್ಲಿ ಹಾಕಿ ರಾಯರ್ನ ಪ್ರಾರ್ಥನೆ ಮಾಡಿಕೊಂಡು ಕಣ್ಣೀರಕೊಂಡು ರಾಘವೇಂದ್ರ ಸ್ವಾಮಿಗಳವರ ಹೆಸರ ಮೇಲೆ ಮಂತ್ರ ಮಾಡಿಬಿಡ್ತಾರೆ. ಪೆನ್ ಇಲ್ಲದನೆ, ಪೇಪರ್ ಇಲ್ಲದನೆ, ಏನೋ ಅಭ್ಯಾಸ ಇಲ್ಲದನೆ ಅದೇ ಮಂತ್ರನೇ ಈ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಶ್ರೀಪೂರ್ಣ ಬೋಧ ಗುರುತೀರ್ಥ ಭಯೋದ್ದಿಪಾರ ಅಂತ ಆ ರಾಘವೇಂದ್ರ ಸ್ವಾಮಿಗಳವರ ಹೆಸರ ಮೇಲೆ ಮಂತ್ರ ಹೇಳ್ಕೊಂಡು ರಾಯರ್ನ ಪ್ರಾರ್ಥನೆ ಮಾಡಿಕೊಂಡು ಅವರು ಕಣ್ಣೀರಕೊಂಡು ಈ ಭಯಂಕರ ಹರಿಯೋ ನದಿಯಲ್ಲಿ ಕಾಲಿಡ್ತಾರಷ್ಟೇ. ಅವರು ಕಾಲಿಟ್ರೆ ಸಾಕು ಇದೇ ತುಂಗಾ ಭದ್ರಾ ನದಿನೇ ಅವರಿಗೆ ಮಂತ್ರಾಲಯ ತನಕ ದಾರಿ ಕೊಟ್ಟು ಬಿಡ್ತದೆ. ಆದರೂ ಕೂಡ ಇಲ್ಲಿಂತ ಅವರ ಮಂತ್ರಾಲಯಕ್ಕೆ ಹೋಗ್ಲಿಕ್ಕೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನ ಸಂಪೂರ್ಣವಾಗಿ ಮುಗಿಲಿಕ್ಕೆ ಆ ಬೃಂದಾವನ ನೋಡಿದ ತಕ್ಷಣ ಇವರ ಶಿಷ್ಯರಿಗೆ ಅಪ್ಪಣ್ಣಾಚಾರ ಅವರಿಗಿನ್ನ ತಡ್ಕೊಳ್ಳಾರ್ದ ಅವರ ಬಾಯಲ್ಲಿ ಹೇಳುವ ಮಂತ್ರ ನಿಲ್ಲಿಸಿ ಅವರಿನ ಜೋರು ಅಳ್ಕೊಂತ ಕಿರಿಚ್ಕೊಂತ ಅವರ ಮಂತ್ರಾಳದಲ್ಲಿ ಬೃಂದಾವನ ಇದೆ ಅಲ್ವಾ, ಆ ಬೃಂದಾವನ ಮುಂದೆಗಡನೆ ಅವರು ನಿಂದ್ರಲಕ್ಕಾಗದೆ ಅವರ ಮೂರ್ಛದಿಂದ ಕೆಳಗಡೆ ಬಿದ್ದು ಬಿಡ್ತಾರೆ. ಅವರ ಬಿದ್ದು ತಕ್ಷಣ ಬೃಂದಾವನ ವೈಬ್ರೇಷನ್ ಆಗ್ತದೆ. ಬೃಂದಾವನ ಅಲುಗಾಡಿ ಬೃಂದಾವನ ಒಳಗಿಂತನೇ ಒಂದು ಧ್ವನಿ ಬರ್ತದೆ. ಬೃಂದಾವನ ಒಳಗಿಂದ ರಾಘವೇಂದ್ರ ಸ್ವಾಮಿಗಳವರು ಹೇಳ್ತಾರೆ ಸಾಕ್ಷಿ ಅಯಾ ಸ್ತೋತ್ರೈಹಿ ಅಂತ ಹೇಳಿ ಬೃಂದಾವನ ಒಳಗಿಂದ ರಾಘವೇಂದ್ರ ಸ್ವಾಮಿಗಳವರು ಹೇಳ್ತಾರೆ ಅವರ ಶಿಷ್ಯರಿಗೆ, ಅಪ್ಪಣ್ಣ ನೀನು ಈ ವಯಸ್ಸಲ್ಲಿ ನನ್ನಕ್ಕೋಸ್ಕರವಾಗಿ ಅದು ನನ್ನ ಹೆಸರ ಮೇಲೆ ಮಂತ್ರ ಹೇಳ್ಕೊಂಡು ನೀನು ಮಂತ್ರಾಲಯ ತನಕ ಬಂದಿದೆಯಲ್ಲ, ನೀನು ಬರೋದೆಲ್ಲ ನಾನು ಕಣ್ಣಾರ ನೋಡಿದ್ದೇನೆ ಅಂತ ಹೇಳ್ತಾರೆ. ನೀನು ನನ್ನ ಹೆಸರ ಮೇಲೆ ಮಾಡಿದಂತ ಈ ಮಂತ್ರಕ್ಕೆ ಆ ಅಯಗ್ರೀವ ದೇವರ ಮುಖಾಂತರ ನಾನೇ ಸಾಕ್ಷಿ ಇದ್ದೀನಿ. ನೀನು ನನ್ನಕ್ಕೋಸ್ಕರವಾಗಿ ಮಂತ್ರಾಲಯ ತನಕ ಈ ವಯಸ್ಸಲ್ಲಿ ಬರಬೇಡ,
ನಾನು ನಿನ್ನ ಜೊತೆಗೆ ಬಿಚ್ಚಾಲಿಯಲ್ಲಿ ಇರಬೇಕಾದ್ರೆ ಅರ್ಲಿ ಮರದ ಕೆಳಗಡೆ ನಾನು ತಪಸ್ಸು ಮಾಡ್ತಿರುವಂತ ಕಟ್ಟೆ ಇದೆ. ಆ ಕಟ್ಟೆ ಮಧ್ಯದಲ್ಲಿ ನೀನು ಜಗತ್ತ ಪ್ರಸಿದ್ಧಿ ಬೃಂದಾವನ ಅಂದ್ರೆ ಪ್ರಥಮ ಏಕೈಕ ಏಕಶಿಲಾ ಬೃಂದಾವನ ಅಂದ್ರೆ ಒಂದೇ ಶಿಲೆಯಲ್ಲಿ ನೀನು ಬೃಂದಾವನ ಅಲ್ಲಿ ಸ್ಥಾಪನೆ ಮಾಡು ಕಟ್ಟು. ನೀನು ಬರಬೇಡ, ನಾನೇ ಬಂದು ನಿನಗೆ ಅಲ್ಲೇ ದರ್ಶನ ಕೊಡ್ತೀನಿ ಅಂತ ರಾಘವೇಂದ್ರ ಸ್ವಾಮಿಗಳವರು ಹೇಳಿದಾಗ ಅವರು ಅದೇ ದುಃಖದಲ್ಲಿ ಬಂದು ರಾಘವೇಂದ್ರ ಸ್ವಾಮಿಗಳವರು ಹೇಳಿದಾಗೆ ಅವರ ಜಪ ಮಾಡ್ತಿರುವಂತಹ ಸ್ಥಳದಲ್ಲಿ ಒಂದೇ ಶಿಲೆಯಲ್ಲಿ ಬೃಂದಾವನ ಪ್ರತಿಷ್ಠಾಪನೆ ಮಾಡಿದ್ರು, ಕಟ್ಟಿದ್ರು. ರಾಘವೇಂದ್ರ ಸ್ವಾಮಿಗಳವರ ಅಪ್ಪಣ್ಣಾಚಾರ್ಯವರಿಗೆ ಇಲ್ಲಿ ಮಾತು ಕೊಟ್ಟ ಹಾಗೆ ಜ್ಯೋತಿ ರೂಪದಿಂದ ಇಲ್ಲಿ ದರ್ಶನ ಕೊಟ್ಟಿರುವಂತಹ ಫಸ್ಟ್ ಬೃಂದಾವನ. ಬೃಂದಾವನ ಚೆನ್ನಾಗಿ ಗಮನಿಸಿ ನೋಡಿ, ಒಂದೇ ಶಿಲೆ ಕಾಣಿಸ್ತದೆ. ಈ ತರ ನಿಮಗೆ ಬೃಂದಾವನ ಈ ಕ್ಷೇತ್ರದಲ್ಲಿ ಬಿಟ್ಟರೆ ನಿಮ್ಗೆ ಎಲ್ಲೋ ಸಿಗಲ್ಲ ನೋಡ್ಲಿಕ್ಕೆ. ಮಂತ್ರಾಳದಲ್ಲಿ ಬಂದು ರಾಘವೇಂದ್ರ ಸ್ವಾಮಿಗಳವರು ಜೀವಂತವಾಗಿ ಕೂತಿದಂತಹ ಬೃಂದಾವನ, ಮೂಲ ಬೃಂದಾವನ ಅಂತ ಕರೀಬೇಕು ಮಂತ್ರಾಳದಲ್ಲಿ. ಆ ಮೂಲ ಬೃಂದಾವನ ಆದ ಮೇಲೆ ಇದೇ ಕ್ಷೇತ್ರದಲ್ಲಿ ಫಸ್ಟ್ ಏಕಶಿಲಾ ಬೃಂದಾವನ ಆಗಿದಂತಹ ಸ್ಥಳ. ನೀವು ಬಂದಿದಂತಹ ಸ್ಥಳ ಮಾಮೂಲಿ ಕ್ಷೇತ್ರ ಅಲ್ಲ, ತುಂಬಾ ಜಾಗೃತವಾದ ಕ್ಷೇತ್ರ. ಇವಾಗೂ ಸಹ ಬೆಳಗ್ಗೆ ಮುಂಜಾನೆ 4 ಮತ್ತೆ 4:15 ಸುಮಾರು ರಾಘವೇಂದ್ರ ಸ್ವಾಮಿಗಳವರು ಮತ್ತೆ ಅಪ್ಪಣ್ಣಾಚಾರ್ಯವರು ಬಂದು ಇವಾಗ ಅವರು ಸ್ನಾನ ಮಾಡಿ ಹೋಗ್ತಿರುವಂತಹ ಪ್ರತೀತಿ ಇದೆ. ಕೆಲವೊಮ್ಮೆ ಅವರ ಕಾಳಜಿಗಳು ಬಿದ್ದಿರ್ತವೆ. ಇವಾಗಿರೋರು ಬಂದು ಅಪ್ಪಣ್ಣಾಚಾರ್ಯವರ 6th ಜನರೇಷನ್ ಅಂತ ಕರೀತೇವೆ. 6th ಅಂದ್ರೆ 6ನೇ ಜನರೇಷನ್ ಅಂತ. ಈ ಮಠ ಎಲ್ಲ ನೋಡ್ಕೊಂಬೋದಿಲ್ಲ ಅವರೇ. ಇಲ್ಲಿ ಏನು ವಿಶೇಷ ವೈಶಿಷ್ಟ್ಯ ಏನು ಅಂದ್ರೆ, ನಾನು ಹೇಳೋದಲ್ಲ, ನೀವೇ ಚೆನ್ನಾಗಿ ಗಮನಿಸಿ ನೋಡಿ. ನೀವೆಲ್ಲಿ ನೋಡಿದ್ರು ನಿಮಗೆ ನಾಗಪ್ಪ ಶಿಲೆಗಳ ಜಗ್ಗಿ ಕಾಣಿಸುತ್ತೆ. ಇದೆಲ್ಲ ನಾಗಲೋಕ ಅಂತ ಕರೆಯೋದು. ಈ ಕ್ಷೇತ್ರದಲ್ಲಿ ನಮ್ಮ ಮೈಲಿಗಾದ್ರೆ ಅಪವಿತ್ರ ಆದ್ರೆ ವ್ಯತ್ಯಾಸ ಆದ್ರೆ ಹಾವುಗಳೆಲ್ಲ ಹೊರಗೆ ಬಂದ್ಬಿಡ್ತಾವೆ. ಅಂದ್ರೆ ಯಾರಿಗೇನು ಮಾಡಲ್ಲ, ಎಚ್ಚರಿಕೆ ಕೊಡ್ತದೆ. ಯಾರು ಈ ಕ್ಷೇತ್ರವನ್ನು ಅಪವಿತ್ರ ಮಾಡಬಾರದು ಅಂತ ಇಲ್ಲಿ ಪ್ರತಿನಿತ್ಯನೂ ರಾಯರಿಗೆ ಫಲ ಪಂಚಾಮೃತ ಅಭಿಷೇಕ, ಮಧು ಅಭಿಷೇಕ, ಅಷ್ಟೋತ್ತರ ಸದಸೇವಾ ಇಲ್ಲಿ 1,000 ಇಂತ ಹಿಡಿದು 1,000, 5,000 ಜನಕ್ಕೂ ಮೇಲೆ ಬಂದಂತ ಭಕ್ತಾದಿಗಳ ಪರವಾಗಿ, ಡಿವೋಟೀಸ್ ಪರವಾಗಿ, ಮಠದ ಅಭಿವೃದ್ಧಿ ಪರವಾಗಿ ಪ್ರತಿನಿತ್ಯನೂ ನಾವಿಲ್ಲಿ ಅನ್ನದಾನ ಸೇವಾ ಅಂತ ಮಾಡಿಸ್ತಾ ಇದ್ದೇವೆ ಎಲ್ಲರಿಗೂ. ದೇವಸ್ಥಾನಕ್ಕೆ ಬಂದವರು ಎಲ್ಲಕ್ಕಿನ ಈ ಜಗತ್ತಲ್ಲಿ ಶ್ರೇಷ್ಠ ದಾನನೇ ಅನ್ನದಾನ. ನೀವಾಗ್ಲಿ ನಾವಾಗ್ಲಿ ಎದಕ್ಕೂ ಯೂಸ್ ಮಾಡ್ತೇವೆ. ನಾವು ರಾಯರ ಕ್ಷೇತ್ರದಲ್ಲಿ ಬಂದಾಗ ಒಂದು ಸಲ ಗುರು ರಾಯರ ಸೇವೆಗಳ ಅನ್ನದಾನ ಸೇವೆ ಮಾಡಿಸಿ ನೋಡಿ. ನಾನು ಹೇಳೋದಲ್ಲ, ನಿಮಗೆ ಗೊತ್ತಾಗತ್ತೆ, ಎಲ್ಲ ಒಳ್ಳೇದಾಗತ್ತೆ. ಪ್ರತಿಯೊಬ್ಬರಿಗೆ ರಾಯರ ಪ್ರಸಾದ ಮಂತ್ರಾಕ್ಷತೆ ಕೊಡ್ತಾರೆ. ಎಲ್ಲಾರು ರಾಯರ ಪ್ರಸಾದ ತಗೊಳ್ಳಿ, ಮಂತ್ರಾಕ್ಷಿ ತಗೊಂಡು ತಲೆ ಮೇಲೆ ಹಾಕೋಬೇಕು. ನೀವು ಸೇವೆಗಳು ಮಾಡಿಸ್ಬೇಕು ಅಂತ ನಿಮ್ಮ ಮನಸ್ಸಿಗಿತ್ತು ಅಂದ್ರೆ ಸುಮ್ಮನೆ ಬಂದಿವೆ ದುಡ್ಡು ಕೊಟ್ಟು